ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಡಿಸಿಎಂ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಮುಂದುವರೆಸಿದ್ದಾರೆ. ಕಾರವಾರದ ಆಂಧ್ಲೆ ಜಗದೀಶ್ವರನಿಗೆ ವಿಶೇಷವಾಗಿರುವಂತಹ ಪೂಜೆಯನ್ನು ಸಲ್ಲಿಸಿದರು. 1.5 ತಾಸಿಗೂ ಅಧಿಕ ಕಾಲ ಪೂಜೆಯನ್ನು ಮಾಡಿದ್ದಾರೆ. ತದನಂತರ ನಾಗದೇವತೆ ತುಳಸಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಸಿಎಂ ಬದಲಾವಣೆ ಒಪ್ಪಂದ ಆಗಿದೆ ಅಂತ ಅವರ ಬಾಯಿಂದನೇ ಬಂತು. ಅಂದರೆ ಅಧಿವೇಶನ ಮುಗೀತಲ್ಲ, ನೆಕ್ಸ್ಟ್ ಏನಿದ್ರು ಕೂಡ ಇನ್ಮೇಲೆ ಶುರುವಾಗುತ್ತೆ. ಕುರ್ಚಿಯ ಕಿತ್ತಾಟ ಮತ್ತೆ ಮುನ್ನೆಲೆಗೆ ಬರುವಂತಹ ಎಲ್ಲ ಲಕ್ಷಣಗಳು, ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಸೊ ಡಿಕೆ ಶಿವಕುಮಾರ್ ಅವರಿಂದ ಇವತ್ತು ಆಂಧ್ಲೆ ಶ್ರೀ ಜಗದೀಶ್ವರಿ ದೇವಸ್ಥಾನದಲ್ಲಿ ವಿಶೇಷವಾಗಿರುವಂಥ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಸಹಜವಾಗಿ ಮಾಧ್ಯಮದ ಪ್ರಶ್ನೆಯನ್ನು ಮಾಡ್ತಾರೆ. ಆವಾಗ ಹೇಳಿದರು ಒಪ್ಪಂದ ಆಗಿದೆ, ಒಪ್ಪಂದ ತಕ್ಕಂತೆ ಹೈಕಮಾಂಡ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸಿಎಂ ಸ್ಥಾನವನ್ನು ಕೊಟ್ಟಿದ್ದಾರೆ. ಹೈಕಮಾಂಡ್ ಅವರ ಪರವಾಗಿದ್ರು, ಹಾಗಾಗಿ ಅವರಿಗೆ ಸಿಎಂ ಸ್ಥಾನ ಸಿಕ್ತು. ಅಂದರೆ ಅವರು ಇಂಡೈರೆಕ್ಟ್ಲಿ ಆಗಿ ಒಪ್ಕೊಳ್ತಾ ಇರೋದು ಹೈಕಮಾಂಡ್ ನನ್ನ ಪರವಾಗಿಲ್ಲ ಅಂತೇಳಿ. ಬಟ್ ಈಗ ಚಾಲೆಂಜ್ ಇರೋದು ಹೈಕಮಾಂಡ್ ಒಪ್ಕೊಳ್ಬೇಕು ಅಂತೇಳಿ. ಸೊ ಹಂಗಾಗಿ ಇದೆಲ್ಲ ಆದ ನಂತರ ಮಾತನಾಡಿದ್ರು, ಈ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು. 5 ವರ್ಷದ ಹಿಂದೆ ಈ ಸ್ಥಳಕ್ಕೆ ಬಂದು ಕುಟುಂಬದ ಕೆಲಸಕ್ಕೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿದೆ, ಅದು ಕೂಡ ಈಡೇರಿದೆ. ಸೊ ಈಗ ಮತ್ತೆ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದೇನೆ. ಸೊ ಹಾಗಾಗಿ ಬಂದಿದೆ, ಮತ್ತೆ ಆಶೀರ್ವಾದ ಮಾಡು ತಾಯಿ ಅಂತ ಕೇಳಿಕೊಂಡಿದ್ದೇನೆ. ನಾನು ಯಾವತ್ತೂ 5 ವರ್ಷ ಇರಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ ನಿರ್ಧಾರ ಆಗಿದೆ. ಹೈಕಮಾಂಡ್ ಸಿಎಂ ಪರವಾಗಿ ಇದ್ದಿದ್ದಕ್ಕೆ ಅವರು ಸಿಎಂ ಆದ್ರು ಅಂತ. ನಮ್ಮಲ್ಲಿ ಒಪ್ಪಂದ ಆಗಿದೆ, ಅದರಂತೆ ನಡೆದುಕೊಳ್ತೇವೆ ಅಥವಾ ನಡೆದುಕೊಳ್ತೇನೆ. ನಾವಿಬ್ಬರು ಮಾತನಾಡಿಕೊಂಡಿದ್ದೇವೆ. ಹೈಕಮಾಂಡ್ನಲ್ಲೂ ಕೂಡ ಇದೇ ರೀತಿಯ ಒಪ್ಪಂದ ಆಗಿದೆ, ಅಲ್ಲೂ ಸಹ ಒಪ್ಪಂದವನ್ನು ತಂದಿದ್ದೇವೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ. ಸೊ ಹಂಗಾಗಿ ಮುಂದೆ ಏನು ಅನ್ನುವಂಥದ್ದು ಈಗ ಅವರ ಬಾಯಿಂದನೇ ಬಂತು. ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಹೇಳಿಕೊಂಡಿರಲಿಲ್ಲ ಒಪ್ಪಂದ ಆಗಿದೆಯಾ ಇಲ್ವಾ ಅನ್ನೋದ್ರ ಬಗ್ಗೆ. ಬಟ್ ಒಪ್ಪಂದ ಆಗಿದೆ ಅನ್ನೋದು ಒಪ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಮಾತಿನ ತಕ್ಕಂತೆ ಅವರು ಅಧಿಕಾರವನ್ನು ಬಿಟ್ಕೊಡ್ಬೇಕಾಗತ್ತೆ. ಸಿಎಂ ಸಿದ್ದರಾಮಯ್ಯವರು ಆಗಿರ್ಬೋದು ಅಥವಾ ಹೈಕಮಾಂಡ್ ಆಗಿರ್ಬೋದು. ಮುಂದೆ ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಮಾತಾಡಿದ್ದೀನಿ, ನಮ್ಮಿಬ್ಬರು ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಏನು ಮಾಡಿದ್ದೀನಿ, ವೀರ ಗಂಗಾಧರ ಅಂತ ಏನು ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗೆ ಮಾತ್ರ ನಂಬಿಕೆ ಇದೆಯಲ್ಲ ಸರ್, ನಂಬಿಕೆ ಇದೆಯಲ್ಲ ಸರ್. ನಗುಮುಖದಲ್ಲೇ ಸಿಎಂ ಆಗ್ತೀರಾ ಸರ್? ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿದ್ದೀನಿ. ಹೈಕಮಾಂಡ್ ಅವ್ರ ಪರವಾಗಿಲ್ಲ ಅಂತ. ಹೈಕಮಾಂಡ್ ಇರೋದಕ್ಕೇ ಅವ್ರು ರಾಜ್ಯದ ಮುಖ್ಯಮಂತ್ರಿ. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವರಿದ್ದಾರೆ. ನಾನು ಅವರಿಬ್ಬರು ಒಪ್ಪಂದಕ್ಕೆ ತಂದಿದ್ದೀನಿ. ಹೈಕಮಾಂಡು ಒಂದು ಒಪ್ಪಂದಕ್ಕೆ ತಂದಿದ್ದೀನಿ. ಆ ಪ್ರಕಾರ ಇಬ್ಬರು ಮಾತಾಡಿದ್ದೀವಿ, ಇಬ್ಬರು ಅನೇಕ ಬಾರಿ ಹೇಳ್ತಾರೆ. ಆ ಪ್ರಕಾರ ಇಬ್ಬರು ನಡ್ಕೊಂಡು ಸರ್. ಸಿಎಂ ಬದಲಾವಣೆ, ರಾಜ್ಯದಲ್ಲಿ ಸಿಎಂ ಬದಲಾವಣೆ ಬಹಳಷ್ಟು ಇದೆ. ನಿಮ್ಮ ಶಾಸಕರು ನೀವು ಅದಕ್ಕೆಲ್ಲ ಚರ್ಚೆ ಮಾಡಿ ಮುಂದೆ ತಗೋಬತ್ತೆ. ನಮ್ಮಲ್ಲಿ ಯಾವ ಥರದ ಸದ್ಯಕ್ಕೆ ಯಾವ ಚರ್ಚೆ ಇಲ್ಲ. ಪಕ್ಷ ಏನು ಹೇಳ್ತದೆ ಹಂಗೆ ನಾವೆಲ್ಲ ಸರ್ 2019 ಬಂದಾಗ ಸರ್ 2000 ಬಂದಾಗ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗಿತ್ತು ಅಂತ ಹೇಳಿದ್ರಿ ಸರ್. ಈಗ ಮುಖ್ಯಮಂತ್ರಿ ಪಟ್ಟಕ್ಕೆ ಇರುವಂತ ಒಂದು ಕನಸನ್ನ ಇಟ್ಕೊಂಡಿದ್ದೀರಿ ಸರ್ ನೀವು. ನಾನು ಹೇಳಕ್ಕೆ ತಯಾರಿಲ್ಲ. ಹಾಂ ಸರ್, ಆ ನಂಬಿಕೆ ಇದೆಯಲ್ಲ ಸರ್ ನಿಮಗೆ?